ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆನ್ಸೆಕ್ಸ್ ಅಕ್ಟೋಬರ್ 2021ರಲ್ಲಿ 61,000 ಲೆವೆಲನ್ನು ಟಚ್ ಮಾಡಿತ್ತು. ಈಗ ನಾವು ಗಮನಿಸಿದಾಗ ಸೆನ್ಸೆಕ್ಸ್ 53,000 ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 18,600 ಹೈಯನ್ನು ಟಚ್ ಮಾಡಿತ್ತು. ಅಲ್ಲಿಂದ ಈಗ 15,900 ಲೆವೆಲ್ನ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ ಕೂಡ ಅಷ್ಟೇ 41,000 ಲೆವೆಲನ್ನು ಟಚ್ ಮಾಡಿತ್ತು. ಸೊ ಅಲ್ಲಿಂದ ಈಗ ನಾವು ಗಮನಿಸಿದಾಗ 9,000 ಪಾಯಿಂಟ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ಸಿಚುವೇಶನ್ನಲ್ಲಿ ಕೆಲವೊಂದಿಷ್ಟು ಶೇರ್ಗಳು ನಮಗೆ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಅವೈಲೇಬಲ್ ಇದೆ. ಸೊ ನಾವು ಲಾಂಗ್ ಟರ್ಮ್ಗೆ ಶೇರ್ಗಳಲ್ಲಿ ಬೈಯಿಂಗ್ ಅನ್ನು ಮಾಡಬೇಕು ಅಂತ ಅಂದಾಗ ಒಳ್ಳೊಳ್ಳೆ ಬ್ಲೂ ಚಿಪ್ ಸ್ಟಾಕ್ಗಳು 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಸಿಕ್ಕಿದಾಗ ಅಲ್ಲಿ ನಾವು ಅಕ್ಯುಮುಲೇಟ್ ಮಾಡ್ಕೋಬೇಕಾಗತ್ತೆ. ಕಳೆದ 2 ವರ್ಷಗಳಲ್ಲಿ ಸೊ ಒಳ್ಳೊಳ್ಳೆ ಸ್ಟಾಕ್ಗಳು ಏನಿತ್ತು ನಮಗೆ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಬರ್ತಿರ್ಲಿಲ್ಲ. ಬಟ್ ಈ ಒಂದು ಆಪರ್ಚುನಿಟಿ ಏನು ಸಿಕ್ಕಿದೆ ವಾರ್ನಿಂದ, ಸೊ ಅಲ್ಲಿ ನಮಗೆ ಕೆಲವೊಂದಿಷ್ಟು ಶೇರ್ಗಳು 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಿದ್ದಾವೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಶೇರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಂಗ್ ಟರ್ಮ್ಗೆ ಈ ಎಲ್ಲ ಶೇರ್ಗಳನ್ನು ನಾವು ಆರಾಮಾಗಿ ಬೈ ಮಾಡ್ಕೋಬೋದಾಗುತ್ತೆ, ಯಾವುದೇ ಒಂದು ಪ್ಯಾನಿಕ್ ಇಲ್ಲದೇನೆ. ಮೊದಲನೇದಾಗಿ ನಾವು ಗಮನಿಸೋದಾದರೆ HDFC ಲಿಮಿಟೆಡ್. ಸೊ HDFC ಲಿಮಿಟೆಡ್ 3,000 ಹೈಯನ್ನು ಟಚ್ ಮಾಡಿತ್ತು. ಸೊ ಅಲ್ಲಿಂದ ಈಗ ಕಂಟಿನ್ಯೂಸ್ ಫಾಲ್ ಆಗಿ 2,100 ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. HDFC ಲಿಮಿಟೆಡ್ ಹೌಸಿಂಗ್ ಲೋನನ್ನು ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಆಗಿರುತ್ತೆ. ಹಾಗೆಯೇ ಫಂಡಮೆಂಟಲಿ ತುಂಬಾ ಸ್ಟ್ರಾಂಗ್ ಕಂಪನಿ ಆಗಿದೆ. ಇವರ ಪ್ರಾಫಿಟಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಕೂಡ ಕಾಣಿಸ್ತಿದೆ. ಸೊ ಈ ಶೇರನ್ನು ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೆಕ್ಸ್ಟ್ ಕಂಪನಿ ನಾವು ಗಮನಿಸೋದಾದರೆ ಜುಬಿಲಿಯಂಟ್ ಫುಡ್ ವರ್ಕ್ಸ್. ಸೊ ಜುಬಿಲಿಯಂಟ್ ಫುಡ್ ವರ್ಕ್ 4,600 ಲೆವೆಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಬಟ್ ಈಗಲೂ ಇದರ ಪಿ ಸ್ವಲ್ಪ ಹೈಯರ್ ಲೆವೆಲಲ್ಲೇ ಇದೆ. ಬಟ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಸೊ 200 ಡೇ 50 ಡೇ ಸೊ ಎಲ್ಲ ಮೂವಿಂಗ್ ಆವರೇಜ್ನ ಕೆಳಗಡೆ ಇದು ಟ್ರೇಡ್ ಮಾಡ್ತಾ ಇದೆ. ಹಾಗೆಯೇ ಕಂಪನಿ ಸ್ಟಾಕ್ ಸ್ಪ್ಲಿಟ್ಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಬಟ್ ಅದಕ್ಕೆ ರೆಕಾರ್ಡ್ ಡೇಟನ್ನು ಇನ್ನೂ ಸೆಟ್ ಮಾಡಿಲ್ಲ. ಸೊ ಇದರ ಫೇಸ್ ವ್ಯಾಲ್ಯೂ ಈಗ ನಾವು ಗಮನಿಸಿದಾಗ 10ರಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಸ್ಪ್ಲಿಟ್ ಆದಮೇಲೆ ಫೇಸ್ ವ್ಯಾಲ್ಯೂ 2 ಆಗುತ್ತೆ. ಸೊ ಅಲ್ಲಿ ನಮಗೆ ಶೇರ್ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಲಾಂಗ್ ಟರ್ಮ್ಗೆ ಜುಬಿಲಿಯಂಟ್ ಫುಡ್ ವರ್ಕ್ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಹಾಗೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಇವರು ಡೊಮಿನೋಸ್ ಪಿಜ್ಜಾ ಬ್ರ್ಯಾಂಡನ್ನು ಇಂಡಿಯಾದಲ್ಲಿ ನಡೆಸುವಂಥ ಒಂದು ಕಂಪನಿ ಆಗಿರ್ತಾರೆ. ಹಾಗೆ ನೆಕ್ಸ್ಟ್ IT ಸೆಕ್ಟರ್ನ ಕಂಪನಿ HCL ಟೆಕ್ನಾಲಜೀಸ್. ಸೊ ಇದು 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಇವತ್ತು ಟ್ರೇಡ್ ಆಗ್ತಿತ್ತು. ಸೊ ಅಲ್ಲಿಂದ ಒಳ್ಳೆ ಒಂದು ಸಪೋರ್ಟ್ ಸ್ಟಾಕ್ಗೆ ನೋಡೋದಕ್ಕೆ ಸಿಗ್ತಿದೆ. ಸೊ HCL ಟೆಕ್ ಕೂಡ ಅಷ್ಟೇ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. 1,400 ಲೆವೆಲಿಂದ ಇದು ಫಾಲ್ ಆಗಿತ್ತು. ಸೊ ಇದು ಕೂಡ ಬೈಯಿಂಗ್ಗೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಹಾಗೆ ಇನ್ನೊಂದು IT ಸೆಕ್ಟರ್ನ ಸ್ಟಾಕ್ ವಿಪ್ರೋ ಕೂಡ 200 ಡೇ 50 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ 725 ಹೈಯನ್ನು ಟಚ್ ಮಾಡಿತ್ತು. ಅಲ್ಲಿಂದ ಕಂಟಿನ್ಯೂಸ್ ನಮಗೆ Q3 ರಿಸಲ್ಟ್ ಬಂದ ಮೇಲೆ ಶೇರ್ನಲ್ಲಿ ಫಾಲ್ ಕಾಣಿಸ್ತಿದೆ. IT ಕಂಪನಿಯ ಸ್ಟಾಕ್ಗಳು ತುಂಬಾನೇ ರನ್ ಆಗಿದ್ವು. ಬಟ್ ಈಗ ಒಂದು ಕನ್ಸಾಲಿಡೇಷನ್ ಫೇಸಲ್ಲಿ ಇದೆ. ಲಾಂಗ್ ಟರ್ಮ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಹಾಗೆ ಆಟೋ ಸೆಕ್ಟರ್ನ ಐಶಾರ್ ಮೋಟಾರ್. ಸೊ ಐಶಾರ್ ಮೋಟಾರ್ ಕೂಡ ಅಷ್ಟೇ 3,000 ಲೆವೆಲಿಂದ ಕಂಟಿನ್ಯೂಸ್ ಫಾಲ್ ಆಗ್ತಾ ಇದೆ. ಈಗ ನಮಗೆ 2,250 ಲೆವೆಲಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಸೊ ಐಶಾರ್ ಮೋಟಾರ್ ಬಗ್ಗೆ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಸೊ ಬುಲೆಟ್ ಬೈಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಅಷ್ಟೇ ಅಲ್ಲದೆ ಇವರು 4 ವೀಲರ್ ವೆಹಿಕಲ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಸೊ ಇದನ್ನು ಕೂಡ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಕಂಪನಿಯ ಫಂಡಮೆಂಟಲ್ಸಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಇಲ್ಲಿ ನಮಗೆ ಗ್ಲೋಬಲಿ ಮಾರ್ಕೆಟ್ ವೀಕ್ ಇರೋ ಕಾರಣ ಸೊ ಎಲ್ಲ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲೂ ಕೂಡ ಫಾಲ್ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಟಾಟಾ ಮೋಟಾರ್ಸ್ ಕೂಡ ಅಷ್ಟೇ. ಟಾಟಾ ಮೋಟಾರ್ಸ್ ತುಂಬಾ ಹೈಯರ್ ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸೊ ಇಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಯುರೋಪ್ನಲ್ಲಿ ಇವರ ಬಿಸ್ನೆಸ್ ತುಂಬಾ ನಡೆಯುತ್ತೆ. ಸೊ ಆ ಕಾರಣದಿಂದ ಸ್ವಲ್ಪ ಪ್ಯಾನಿಕ್ ಇಲ್ಲಿ ಶೇರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಲಾಂಗ್ ಟರ್ಮ್ಗೆ ಟಾಟಾ ಮೋಟಾರ್ಸ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಬಟ್ ಇಲ್ಲಿ ನಮಗೆ ಒಳ್ಳೆ ಒಂದು ಕರೆಕ್ಷನ್ ಕಾಣಿಸ್ತಿದೆ. ಸೊ ಲಾಂಗ್ ಟರ್ಮ್ಗೆ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತ ಇರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ಲೆವೆಲ್ಸಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆಯೇ HDFC ಲೈಫ್. ಸೊ HDFC ಕಂಪನಿಗಳಲ್ಲಿ ತುಂಬಾ ಫಾಲ್ ಕಾಣಿಸ್ತಿದೆ. HDFC ಆಗಿರ್ಬೋದು, ಹಾಗೆಯೇ HDFC ಲೈಫ್ ಇನ್ಶೂರೆನ್ಸ್. ಸೊ ಇದು ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ತುಂಬ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಇದು 500 ರೂಪಾಯಿ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಫಂಡಮೆಂಟಲ್ಸ್ ಕಂಪನಿದು ತುಂಬಾ ಚೆನ್ನಾಗಿದೆ. ಬಟ್ ಕೋವಿಡ್ ರೀಸನ್ನಿಂದ ಕ್ಲೇಮ್ಗಳು ಹೆಚ್ಚಾಗಿದೆ. ಸೊ ಪ್ರಾಫಿಟಬಿಲಿಟಿ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಟ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಕೂಡ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಸೊ ಒಳ್ಳೆ ಒಂದು ಲೆವೆಲ್ಸಲ್ಲಿ ನಮಗೆ ಈಗ ಸ್ಟಾಕ್ ಅವೈಲೇಬಲ್ ಇದೆ. 52 ವೀಕ್ ಲೋ ಹತ್ರ ಈಗ ನಮಗೆ ಟ್ರೇಡ್ ಆಗ್ತಿದೆ ಸ್ಟಾಕ್. ಸೊ ಖಂಡಿತವಾಗ್ಲೂ ಒಂದು ಆಪರ್ಚುನಿಟಿ ಆಗುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಯಾರಾದರೂ ಶೇರ್ಗಳನ್ನು ನೋಡ್ತಿದ್ರೆ HDFC ಲೈಫ್ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ನೀವು LICಗೆ ಕಂಪೇರ್ ಮಾಡಿದಾಗ LICಯ ಗ್ರೋತ್ ರೇಷಿಯೋ ಏನಿದೆ 14% ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ HDFC ಲೈಫ್ ನಾವು ಗಮನಿಸಿದಾಗ 20ರಿಂದ 22% CAGR ಅಲ್ಲಿ ಕಂಪನಿ ಗ್ರೋ ಆಗ್ತಾ ಇದೆ. ಹಾಗೆ ಇನ್ನೊಂದು HDFC ಲಿಮಿಟೆಡ್ನ ಕಂಪನಿ HDFC ಬ್ಯಾಂಕ್. ಸೊ ಈ ಬ್ಯಾಂಕ್ನಲ್ಲೂ ಕೂಡ ತುಂಬಾ ಒಂದು ಫಾಲ್ ಕಾಣಿಸ್ತಿದೆ. ಸೊ ನಂಬರ್ 1 ಬ್ಯಾಂಕ್ ಅಂತ ಹೇಳ್ಬೋದು ಪ್ರೈವೇಟ್ ಸೆಗ್ಮೆಂಟ್ನಲ್ಲಿ ನಾವು ಗಮನಿಸಿದಾಗ.
ಸೊ HDFC ಬ್ಯಾಂಕ್ ಕೂಡ ಅಷ್ಟೇ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ನಮಗೆ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಕೂಡ ಸ್ಟಾಕ್ ಅವೈಲೇಬಲ್ ಇದೆ. ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. 1700ರ ಹೈಯನ್ನು ಟಚ್ ಮಾಡಿತ್ತು. ಈಗ ಸ್ಟಾಕ್ ನಮಗೆ 1300ರ ಲೆವೆಲಲ್ಲಿ ಅವೈಲೇಬಲ್ ಇದೆ. ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಕೇವಲ HDFC ಬ್ಯಾಂಕ್ ಅಷ್ಟೇ ಅಲ್ಲ, ICICI ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹಾಗೆ SBI, ಸೊ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಿದ್ದಾವೆ. ಸೊ ಯಾವುದಾದ್ರೂ ಬ್ಯಾಂಕನ್ನು ನೀವು ಖಂಡಿತವಾಗ್ಲೂ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆಯೇ ಆಟೋ ಸೆಕ್ಟರಲ್ಲೂ ಕೂಡ ಅಷ್ಟೇ ಹೀರೋ ಮೋಟೋಕಾರ್ಪ್ ಆಗಿರ್ಬೋದು, M&M ಆಗಿರ್ಬೋದು, ಸೊ ಎಲ್ಲ ಕಂಪನಿಗಳು 52 ವೀಕ್ ಲೋ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಹಾಗೆ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ಯಾವ ಒಂದು ಸ್ಟಾಕ್ ಬೇಕು ಆಟೋ ಸೆಕ್ಟರಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಸೊ ಎಲ್ಲ ಆಟೋ ಸೆಕ್ಟರ್ನ ಕಂಪನಿಗಳನ್ನೇ ಆಯ್ಕೆ ಮಾಡ್ಕೋಬಾರ್ದಾಗುತ್ತೆ. ಹಾಗೆ ಎಲ್ಲ IT ಕಂಪನಿಗಳನ್ನು ಇಟ್ಕೋಬಾರ್ದಾಗುತ್ತೆ. ಸೊ ಒಂದು ಸೆಕ್ಟರ್ನಲ್ಲಿ ಫಾಲ್ ಆದಾಗ ಬೇರೆ ಒಂದು ಸೆಕ್ಟರ್ನ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಆ ಕಾರಣದಿಂದ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ನ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು HDFCನ ಕಂಪನಿ HDFC AMC, ಇದು ಕೂಡ ಅಷ್ಟೇ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಾ ಇದೆ. ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅನ್ನು ನಡೆಸುವಂಥ ಕಂಪನಿ ಆಗಿರುತ್ತೆ. ಕಂಪನಿ ಡೆಫ್ಟ್ ಫ್ರೀ ಆಗಿದೆ. ಬಟ್ ಇಲ್ಲಿ ಕಂಪನಿಯಲ್ಲಿ ತುಂಬಾನೇ ಒಂದು ಫಾಲ್ ಕಾಣಿಸ್ತಿದೆ. ಬಟ್ ಮುಂಬರುವ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇನ್ನಷ್ಟು ಗ್ರೋ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಅಡ್ವಾಂಟೇಜ್ ಕೂಡ HDFC AMCಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಸೊ 3300 3400 ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈಗ ನಮಗೆ ಸ್ಟಾಕ್ 2000 ರೂಪಾಯಿ ಹತ್ರ ಅವೈಲೇಬಲ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ 50% ಕರೆಕ್ಷನ್, ಅದಕ್ಕಿಂತ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದನ್ನು ಕೂಡ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ನೀವು ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಮಾಡಿದಿರಂದ್ರೆ ಆವರೇಜ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು. ಹಾಗೆ ಇನ್ನೊಂದು ಬ್ಲೂ ಚಿಪ್ ಸ್ಟಾಕ್ ಬಜಾಜ್ ಫಿನಾನ್ಸ್. ಸೊ ಬಜಾಜ್ ಫಿನಾನ್ಸ್ 8000 ಲೆವೆಲಿಂದ ಕಂಟಿನ್ಯೂಸ್ ಇಲ್ಲಿ ಕರೆಕ್ಷನ್ ಆಗ್ತಾ ಇದೆ. 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಬಜಾಜ್ ಫಿನಾನ್ಸ್ ಈಗ ಅವೈಲೇಬಲ್ ಇದೆ. ಸೊ ಇದು ಕೂಡ ಅಷ್ಟೇ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಬ್ರೋಕರೇಜ್ ಟಾರ್ಗೆಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಮಾರ್ಕೆಟ್ನಲ್ಲಿ ಒಂದು ರಿಕವರಿ ಬಂದ ಮೇಲೆ ಈ ಸ್ಟಾಕ್ ಕೂಡ ಅಷ್ಟೇ ಯಾವ ರೀತಿ ಫಾಲ್ ಆಗ್ತಿದೆ, ಸೊ ಅದೇ ರೀತಿಯಲ್ಲಿ ರಿಕವರ್ ಆಗುವಂಥ ಒಂದು ಕ್ಷಮತೆ ಕೂಡ ಇರುತ್ತೆ ಬಜಾಜ್ ಫಿನಾನ್ಸ್ ಅಷ್ಟೇ ಅಲ್ಲ, ಬಜಾಜ್ ಫಿನ್ಸರ್ವ್ ಕೂಡ ಅಷ್ಟೇ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಎರಡರಲ್ಲಿ ಯಾವುದನ್ನ ಬೇಕಾದರೂ ನೀವು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಹಾಗೆ 200 ರೂಪೀಸ್ ಹತ್ರ ಯಾರಾದರೂ ಶೇರ್ಗಳನ್ನು ನೋಡ್ತಾ ಇದ್ರೆ IEX ಮತ್ತು ಟಾಟಾ ಪವರ್ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. IEX ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ಹತ್ರ ಟ್ರೇಡ್ ಆಗ್ತಿದೆ. 200 ರೂಪೀಸಲ್ಲಿ IEX ನಿಮಗೆ ಸಿಕ್ಕಿದ್ರೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ ಲಾಂಗ್ ಟರ್ಮ್ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇವರ ಪ್ರಾಫಿಟಬಿಲಿಟಿ ಕೂಡ ಅಷ್ಟೇ ಕ್ವಾರ್ಟರ್ ಗ್ರೋ ಆಗ್ತಿದೆ. ನೆಕ್ಸ್ಟ್ ಕ್ವಾರ್ಟರಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟನ್ನು ಕಂಪನಿ ತೋರಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. IEX ಮತ್ತು ಟಾಟಾ ಪವರ್, ಸೊ ಎರಡು ಸ್ಟಾಕನ್ನು ನೀವು 200 ರೂಪಾಯಿ ಲೆವೆಲಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇನ್ನೊಂದು ಆಟೋ ಇಂಡಸ್ಟ್ರಿನ ಸ್ಟಾಕ್ ಅಶೋಕ್ ಲೇಲ್ಯಾಂಡ್ ಅಲ್ಲೂ ಕೂಡ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟಾಕ್ ಈಗ ಆಲ್ಮೋಸ್ಟ್ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಬಟ್ ಕಂಪನಿಯ ಫಂಡಮೆಂಟಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಟಾಟಾ ಮೋಟಾರ್ಸ್ ಕೂಡ ಡೆಪ್ಟಲ್ಲಿ ಇರುವಂಥ ಕಂಪನಿ, ಹಾಗೆ ಅಶೋಕ್ ಲೇಲ್ಯಾಂಡ್ ಕೂಡ ಅಷ್ಟೇ ಡೆಪ್ಟಲ್ಲಿ ಇದ್ದಾರೆ. ಹಾಗೆ ಇವರ ಶೇರ್ಗಳು ಕೂಡ ಪ್ಲೆಡ್ಜ್ ಆಗಿದೆ. ಬಟ್ ನಾವು 4 ವೀಲರ್ ಹಾಗೆ ಹೆವಿ ವೆಹಿಕಲ್ಗಳನ್ನು ಗಮನಿಸಿದಾಗ ಬಸ್ಗಳು, ಟ್ರಕ್, ಸೊ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಅಶೋಕ್ ಲೇಲ್ಯಾಂಡ್ ಆಗಿರುತ್ತೆ. ಹಾಗೆ ಇವರಿಗೆ ಗೌರ್ಮೆಂಟ್ನ ಕಾಂಟ್ರಾಕ್ಟ್ಗಳು ಕೂಡ ಸಿಗುತ್ತೆ. ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಎಲ್ಲ ವೆಹಿಕಲ್ಗಳು ಮೂವ್ ಆಗಬೇಕು ಅಂತ ಅಂದಾಗ ಸೊ ಗೌರ್ಮೆಂಟ್ನ ಕಡೆಯಿಂದ ಒಳ್ಳೆ ಒಂದು ಡೀಲ್ ಇವರಿಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ಕಾರಣದಿಂದ ಈ ಸ್ಟಾಕಲ್ಲಿ ರಿಸ್ಕ್ ತಗೊಳ್ಳೋರು ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಬಹುದು. ಸೊ ಈಗ ಒಳ್ಳೆ ಲೆವೆಲಲ್ಲಿ ಅವೈಲೇಬಲ್ ಇದೆ ಸ್ಟಾಕ್. ಹಾಗೆ ಕೆಮಿಕಲ್ ಸೆಕ್ಟರ್ನ ಒಂದು ಸ್ಟಾಕ್ ದೀಪಕ್ ನೈಟ್ರೇಟ್. ಸೊ ದೀಪಕ್ ನೈಟ್ರೇಟ್ ಕೂಡ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಸೊ ಯಾರ್ಯಾರು ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಸೊ ಇದೊಂದು ಸ್ಮಾಲ್ ಕ್ಯಾಪ್ನ ಸ್ಟಾಕ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆಯೇ ಸುಮಿತೋಮೋ ಕೆಮಿಕಲ್ ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಇದು ಕೂಡ ಅಷ್ಟೇ ಒಳ್ಳೆ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ, ಕೆಮಿಕಲ್ ಸೆಕ್ಟರ್ನ ಒಂದು ಕಂಪನಿ. ಸೊ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ಸೊ ಯಾವುದಾದ್ರೂ ಒಂದು ಕೆಮಿಕಲ್ ಸೆಕ್ಟರ್ನ ಸ್ಟಾಕನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಅದು ದೀಪಕ್ ನೈಟ್ರೇಟ್ ಆಗಿರ್ಬೋದು, ಸುಮಿತೋಮೋ ಕೆಮಿಕಲ್ ಆಗಿರ್ಬೋದು, ಹಾಗೆ ಆರ್ತಿ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಈ ರೀತಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನು ನೀವು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇನ್ನೊಂದು IT ಸೆಕ್ಟರ್ನ ಸ್ಟಾಕ್ TCS. ಸೊ TCS ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಕಂಪನಿ ಬೈಬ್ಯಾಕ್ನ ಆಫರ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸ್ಟಾಕ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಸ್ಟಾಕನ್ನು ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ನೋಡಿದಾಗ TCS 2ನೇ ಅತಿ ದೊಡ್ಡ ಕಂಪನಿ ಆಗಿರುತ್ತೆ.
ಹಾಗೆ ನಂಬರ್ 1 ಕಂಪನಿ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ನೋಡಿದಾಗ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಈಗ ಟ್ರೇಡ್ ಆಗ್ತಾ ಇದೆ. 2700 ಲೆವೆಲನ್ನು ಇದು ಟಚ್ ಮಾಡಿತ್ತು. ಸೊ ಅಲ್ಲಿಂದ ಈಗ 2200 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ರಿಲಯನ್ಸ್ ಕೂಡ ಅಷ್ಟೇ ಫ್ಯೂಚರಲ್ಲಿ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂಥ ಕಂಪನಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಇನ್ನೊಂದು ಬ್ಲೂ ಚಿಪ್ ಸ್ಟಾಕ್ ಪಿಡಿಲೈಟ್ ಇಂಡಸ್ಟ್ರೀಸ್. ಸೊ ಪಿಡಿಲೈಟ್ ಇಂಡಸ್ಟ್ರೀಸಲ್ಲಿ ಒಳ್ಳೆ ರನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 2750 ಲೆವೆಲಿಂದ ಇಲ್ಲಿ ಸ್ಟಾಕ್ ಕ್ರ್ಯಾಶ್ ಆಗ್ತಾ ಇದೆ. ಸೊ ಇದು ಕೂಡ ಆಪರ್ಚುನಿಟಿ ಆಗಿರುತ್ತೆ. ಸೊ 2100 2200 ಲೆವೆಲಲ್ಲಿ ಪಿಡಿಲೈಟನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಇದು ಕೂಡ ಅಷ್ಟೇ 200 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಈಗ ನಮಗೆ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಏಷ್ಯನ್ ಪೇಂಟ್. ಸೊ ಏಷ್ಯನ್ ಪೇಂಟ್ ಕೂಡ ಅಷ್ಟೇ ಒಂದು ಬ್ಲೂ ಚಿಪ್ ಸ್ಟಾಕ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಮಗೆ ತುಂಬಾ ಫಾಲ್ ನೋಡೋದಕ್ಕೆ ಸಿಗ್ತಿದೆ. 3600 ಲೆವೆಲಿಂದ ಈಗ ಸ್ಟಾಕ್ ಆಲ್ಮೋಸ್ಟ್ 2600 ಲೆವೆಲ್ವರೆಗೂ ಬಂದಿತ್ತು. ಸೊ ಅಲ್ಲಿಂದ ಒಂದು ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಲೋವರ್ ಲೆವೆಲ್ಸಲ್ಲಿ ಬೈಯಿಂಗ್ ಬಂದೇ ಬರುತ್ತೆ. ಬಟ್ ಇಲ್ಲಿ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದಾಗ ಇವರ ಮಾರ್ಜಿನ್ ಮೇಲೆ ಎಫೆಕ್ಟ್ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ಏಷ್ಯನ್ ಪೇಂಟ್ ಮಾರ್ಕೆಟ್ ಲೀಡರ್ ಆಗಿರ್ತಾರೆ. ಸೊ ಈ ಸ್ಟಾಕನ್ನು ಪೋರ್ಟ್ಫೋಲಿಯೋದಲ್ಲಿ ಖಂಡಿತವಾಗ್ಲೂ ಇಟ್ಕೋಬೋದಾಗುತ್ತೆ. ಹಾಗೆ ಕೊನೆಯದಾಗಿ L&T. ಸೊ ಕನ್ಸ್ಟ್ರಕ್ಷನ್ ಸೆಗ್ಮೆಂಟಲ್ಲಿ ಮೇಜರ್ ಪ್ಲೇಯರ್ ಆಗಿರುವಂತಹ L&T 60,000 ಕೋಟಿ ಆರ್ಡರ್ ಬುಕ್ ಇವರ ಬಳಿ ಇದೆ. ಹಾಗೆ ಒಳ್ಳೆ ಒಂದು ಪ್ರಾಫಿಟಬಿಲಿಟಿ ಮತ್ತು ರೆವೆನ್ಯೂನ ತೋರಿಸುವಂಥ ಸಾಮರ್ಥ್ಯ ಇರುವಂಥ ಕಂಪನಿ ಆಗಿರುತ್ತೆ L&T. ನೀವು ಹೊಸದಾಗಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಿದ್ರೆ ಅಂದಾಗ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಸ್ಟಾಕ್ಗಳು ಏನು ಫಾಲ್ ಆಗ್ತಿದ್ದಾವೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಸೊ ಆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಂಡಾಗ ಮಾರ್ಕೆಟ್ನಲ್ಲಿ ಬೌನ್ಸ್ ಬ್ಯಾಕ್ ಬಂದಾಗ ಈ ಸ್ಟಾಕ್ಗಳು ಕೂಡ ಅಷ್ಟೇ ಫಾಸ್ಟಾಗಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.